ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಅಪ್ಪಿಯನ ಗಣೇಶ ಕುಳ್ಸವ್ರೆ. ಅಣ್ಣ ಇಲ್ಲಿ ನೋಡಿಲಿ ಸ್ನೇಹಿತರೆ, ಸಕ್ಕದಾಗೈತೆ ಗಣೇಶ ಅಂತೂ. ನೆಕ್ಸ್ಟ್ ಟೈಮ್ 3ನೇ ಕಿತ ನಾನು ಕುಳಿಸ್ತೀನಿ, ಎಲ್ಲರೂ ಸಪೋರ್ಟ್ ಮಾಡಬೇಕು. ಇರೋಗಿರೋದು ಹೇಳಪ್ಪ ನಿಲ್ಲಿ. ಇವಾಗ ಅನ್ನದಾನ ಮತ್ತೆ ಅನ್ನದಾನ ಎಲ್ಲ ಮಾಡ್ತಾವ್ರೆ, ಚೆನ್ನಾಗಿ ಮಾಡ್ತಾವ್ರೆ. ಮತ್ತೆ ನಮ್ ಯೂತ್ ಸಪೋರ್ಟ್ ಮಾಡ್ತಿದ್ದಾರೆ, ಅದು ಖುಷಿ ಆಗುತ್ತೆ. ಹೇಳೋಣ. ಹೇಳ್ದಲ್ಲ ನೀನು ಬಿಡು, ಎಲ್ಲ ಹೇಳಿದೀಯಲ್ಲ ನೀನ್ ಹೇಳ್ಕೊ. ಅಷ್ಟೇ ಬಿಡು, ಸಾಕು. ಕಂಟೆಂಟ್ ಅಂತಾರೆ, ಯಾವಾಗೂ ಕಂಟೆಂಟ್ ಮಾತ್ರ ಕೊಡ್ತಾ ಇಲ್ಲ. ಈ ನಡುವೆ ಫುಲ್ ಬಿಸಿ. ಮೊನ್ನೆ ನಾಟಿ ಕೋಳಿ ಮಾಡ್ತೀನಿ ಅಂದ್ಬಿಟ್ಟು ಜಂಪು. ಮೊನ್ನೆ ನಾಟಿ ಕೋಳಿ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿದ್ರೆ ಮಳೆ ಬಂದ್ಬಿಟ್ಟು ನಮ್ಮ ಬ್ರೋದನ್ ಬೇರೆ ಒಂದು ದೊಡ್ಡ ಬಿಸ್ನೆಸ್ ಕರ್ಕೊಂಡೋಗಿದ್ದ. ಆ ಬಿಸ್ನೆಸ್ ಮಾಡ್ಕೊಂಡಿದ್ವಿ. ಬೇಡ ಬ್ರೋದನ್ ಅಂದ್ರೆ ಇಲ್ಲ ಬಾಣ, ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಾರ್ದು, ನಾವು ಅದು ಬಿಡ್ತಾ ಇರ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡೋದ. ಹೋಗಿದ್ದು ಸ್ವಲ್ಪ ಪ್ರಾಫಿಟ್ ಆಯ್ತು. ಏನ್ ಮರೇ ಕುಂಡ್ರಿಸಿರೋ ಗಣೇಶ ಇವತ್ತು ವಿಸರ್ಜನೆ ಮಾಡಕ್ ರೆಡಿ ಆಗಿದ್ದೀವಿ. ಇನ್ನೊಂದು ಏನೋ ನನ್ಗೆ ಗೊತ್ತಿಲ್ಲ, ಅಪ್ಪಿನೇ ಕೇಳ್ತಾ ಇದ್ದೀನಿ. ಗಣೇಶ ಹತ್ರ ಇಲಿ ಇರೋದು ನೋಡಿದ್ದೀರಿ, ಈ ಗಣೇಶ ಕೋತಿ ಎತ್ಕೊಂಡೈತಲ್ಲ ಅಪ್ಪಿ, ಇದೇನಪ್ಪಿ? ಇದೇನಾದ್ರು ಕೋತಿ ದೊಡ್ಡ ಕೋತಿ ಒಂದು, ಮರಿ ಒಂದು ಕೋತಿ ಹತ್ರ. ಕಾಡಿನ ರಾಜ ಅನ್ನೋದು. ಇಲಿಯಲ್ಲಿ ಇಲಿ ಇಲ್ಲ, ಇಲಿ ಓಡ್ಬಿಟ್ಟೈತೆ. ಇಲಿ ಓಡ್ಬಿಡ್ತೈತೆ, ಕಟ್ಟಾಕಿದ್ರಂತೆ ತಪ್ಸ್ಕೊಂಡು ಓಡ್ಬಿಟ್ಟೈತೆ. ಆದ್ರೂ ಚೆನ್ನಾಗಿದೆ. ಡೆಕೋರೇಷನ್ ಎಲ್ಲ ಸೂಪರ್ ಆಗಿ ಮಾಡೋರೆ. ಡೆಕೋರೇಷನ್ ಅಪ್ಪೆ ಅದಕ್ಕೊಂದು ಪ್ಲಾಗ್ ಇಕ್ಕಪ್ಪೆ, ಎಲ್ಲ ಕಲರ್ ಅಲ್ಲ ಇತ್ತು ನೋಡಿ. ಬರ್ತೈತೆ ಅದ್ರೊಳಗಡೆ, ಚೆನ್ನಾಗಿರುತ್ತೆ. ಅಲ್ಲಿ ಆ ಕಡೆ ತಿರ್ಸು ನೋಡ್ರಿ ಸ್ನೇಹಿತರೆ, ಬ್ಲೋ ಹೊಡಿತವ್ರೆ. ಕಲರ್ ಅಭಿ ರೇಟು ಹಿಂಗೆ ಒಂದು ಸತಿ ಅನ್ಲಿಮಿಟೆಡ್ 15,000. ಹಾ ಅಭಿ, ಅದು ಅನ್ಲಿಮಿಟೆಡಾ? ಎಷ್ಟೊತ್ತಿಗೊಂದು ಸತಿ ಅದನ್ನ ಆನ್ ಮಾಡ್ತಾರೆ ಗಣೇಶ ಬಿಡೋವರೆಗೂ? ಓಕೆ ಓಕೆ, 15,000 ಪರವಾಗಿಲ್ಲ. ಅವ್ರಿಗೇನು ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಆಮೇಲೆ ಪೇಪರ್ ಕಲೆಕ್ಷನ್ ಎಷ್ಟೇ. ನೀನ್ ನನ್ನ ಮಗನ ಎಷ್ಟು ಕೊಟ್ಟೆ? ಇನ್ನ ಕೊಟ್ಟಿಲ್ಲ, ಕೊಡ್ಬೇಕು. ಬರೋ ವರ್ಷ ಕೊಡಿಯ ಬಿಡು. ಇಲ್ಲ 10,000 ಬಾಕಿ. ಬರೋ ವರ್ಷ ಕೊಡಿಯ ಬಿಡು. ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. ಹೊಡಿ ಹೊಡಿ ನೋಡೋಣ ಸತಿ ಹೊಡಿ. ಏನ್ ಜಾಸ್ತಿ ಬರೀ ಆ ಗ್ಯಾಸೇ ಬಿಡ್ತೀರಪ್ಪ, ಪೇಪರ್ ಕಮ್ಮಿ. ಸ್ನೇಹಿತರೆ ನಮಸ್ಕಾರ. ಇವತ್ತೇನಪ್ಪ ಇಲ್ಲಿ ನಮ್ಮ ಗಣೇಶ ಹತ್ರ ನೋಡ್ತೀನಿ ಅಂತ ಹೇಳಿದ್ರೆ, ನಮ್ಮ ಅಪ್ಪಿಕ್ಕಿರೋ ಜಾಗ ಇದು. ನೋಡ್ತಾ ಇರ್ಬೋದು, ವಿಚಿತ್ರವಾಗೈತೆ ಸ್ನೇಹಿತರೆ ಗಣೇಶ. ನಾನು ಫಸ್ಟ್ ಟೈಮ್ ಈ ತರ ಗಣೇಶ ನೋಡ್ತಾ ಇರೋದು, ಎಲ್ಲೂ ನೋಡಿಲ್ಲ. ನೋಡ್ಬೋದು ನೀವು, ಕಾಡಿನ ರಾಜ ಅಂತೆ. ಗಣೇಶ ಹತ್ರ ಇಲಿ ಇರೋದು ನೋಡಿದ್ದೀರಾ, ಆನೆ ಇರೋದು ನೋಡಿದ್ದೀರಾ. ಗಣೇಶ ಹತ್ರ ಕೋತಿ ಐತೆ, ಕೋತಿ ಹಿಡ್ಕೊಂಡು ಕೋತಿಗೆ ಮಗು ಒಂದು ತಬ್ಕೊಂಡೈತೆ, ತುಂಬಾ ಚೆನ್ನಾಗೈತೆ. ನೀನೇ ಅದು ನಿನ್ ಮಗನು. ನೋಡ್ರಿ ಸ್ನೇಹಿತರೆ, ಚೆನ್ನಾಗಿ ಒಂದು ಹೊಸ ಡಿಸೈನು, ಹೊಸ ಶೇಪಲ್ಲಿ ಗಣೇಶ ಬಂದವನೇ ನಮ್ಮ ಹೊಸಕೋಟೆಗೆ. ನೆಕ್ಸ್ಟ್ ಇಯರು ಇದೇ ತರ ಎಲ್ಲರೂ ಸಪೋರ್ಟ್ ಮಾಡಿ. ನಮ್ಮ ಅಪ್ಪಿ ಇನ್ನೂ ಚೆನ್ನಾಗಿ, ಇನ್ನೂ ಗ್ರ್ಯಾಂಡ್ ಆಗಿ ಗಣೇಶ ಸಿಗ್ತಾನೆ. ಆಲ್ರೆಡಿ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ಬಿಟ್ಟವ್ರೆ ಗಣೇಶ. ನೆಕ್ಸ್ಟ್ ಇಯರ್ಗೆ 26ನೇ ಸೂಪರ್. ಎಷ್ಟು ಇವಾಗ 32 ವರ್ಷನಾ? 35. 26 ಅಂದ್ರೆ 9 ವರ್ಷಕ್ಕೆ ಸ್ಟಾರ್ಟ್ ಮಾಡವನೆ ನಮ್ಮ ಅಪ್ಪಿ ಗಣೇಶ ಸಿಕ್ಕಕ್ಕೆ. ಒಳ್ಳೇದಾಗ್ಲಪ್ಪಿ, ನಿನ್ಗೆ ಒಳ್ಳೇದಾಗುತ್ತೆ ಬಿಡಪ್ಪ. ಏನ್ ಫುಲ್ ಕಲರ್ ಆಗ್ಬಿಟ್ಟಿದ್ಯಲ್ಲ ಸ್ನೇಹಿತರೆ. ನೋಡಿ ನಮ್ ಸತೀಶ ಬಂದವ್ರೆ, ಅಮೆರಿಕಿಂದ ಇವಾಗ ತಾನೇ ಇಳಿದವ್ರೆ, ನ್ಯೂಯಾರ್ಕ್ ಇಂದ ಬಂದವ್ರೆ. ಏನಪ್ಪ ಹೆಂಗೈತಪ್ಪ ಅಮೆರಿಕ ದೇಶ? ಚೆನ್ನಾಗೈತೆ. ಅಮೆರಿಕಾದಲ್ಲಿ ಇರಬಾರ್ದಾಗತ್ತು, ಉಗಾಂಡ ದೇಶದಲ್ಲಿ ಇರ್ಬೇಕಾಯ್ತು. ಹಾಕಿಲ್ಲ ಕರ್ಗ, ಫುಲ್ ಕರ್ಗೆ ಆಗ್ಬಿಟ್ಟಿದ್ದೀನಿ. ಜನ ಇರೋದೇ ಕಪ್ಪಿಗೆ ಬಿಡು, ನಾವೆಲ್ಲ ನೀನೇನ್ ಬಲೆ ಕಲರ್ ಇದೀಯ ಅವನ್ನ ಹೇಳ್ತೀವಿ. ಮಾತಾಡೋ, ಕಿವಿ ಬಾಯಿ ಕೇಳಿಸ್ತಾ ಇಲ್ಲ. ಸ್ನೇಹಿತರೆ ಇದು ನಮ್ಮ ಬ್ರೋಸನ್, ಅದು ಬ್ರೋಸನ್ ಮಗ. ಇದು ಬ್ರೋಸನ್, ಇದು ಬ್ರೋಸನ್ ಮಗ. ಇನ್ನೇನೆಲ್ಲ ಪ್ರೊಸೆಷನ್ ಸ್ಟಾರ್ಟ್ ಆಗಬೇಕು. ಅಷ್ಟರಲ್ಲಿ ಮಳೆ ಬಂತು. ಮಳೆ ಬಂದು ಎಲ್ಲರೂ ಹತ್ ಕಡೆ ಇತ್ ಕಡೆ ಎಲ್ಲ ಕಡೆ ಅವ್ರು ಇಲ್ಲೇನೆ ತೋರ್ಸ ಮಾಡಿಸುತ್ತೆ. ಬೆಂಗಳೂರಲ್ಲಿ ಫುಲ್ ಮಳೆ, ಇಲ್ಲಿ ಅವಳಹಳ್ಳಿಯಿಂದ ಇತ್ ಕಡೆ ಮಳೆ ಇರಲಿಲ್ಲ, ತಿರ್ಗಾ ಸ್ಟಾರ್ಟ್ ಆಯ್ತು. ಇದೇ ಮೆಡಿಕಲ್ ನನ್ ಪಾಡ್ಗ ನಂಗೆ ಹೋಗಿದ್ರೆ ಸರಿಯಾಗಿತ್ತು. ಇವ್ರಿಬ್ಬರು ಕರ್ಕೊಂಡು ಹೋದ್ ನೋಡಪ್ಪ, ಅಲ್ಲ ನನ್ನ ತಲೆ ಮೇಲೆ ನಾಮ ಹಾಕ್ತಿದ್ರು. IMI ಕ್ಲಿಯರ್ ಆಯ್ತು ಅಂದ್ರೆ ಇದು ಫೋನ್ ಹೋಗೋದು ಒಂದಾಯ್ತು. ನೋಡಿ ನಮ್ಮ ಮಾಮ ಇದ್ನು, ನಮ್ಮ ಮಾಮ ಪೂಜೆ ಮಾಡ್ತಾರೆ. ಇವ್ರದೇ ಲಾಸ್ಟ್ ದಿನ ಪೂಜೆ ಇರೋದು.
ಸ್ನೇಹಿತರೆ ನಮಸ್ಕಾರ. ನಮ್ಮ ಮಾವಂದು ಮದುವೆ ಆಗಿದ್ದು ಎಲ್ಲ ಜ್ಞಾನ ಬಂದ್ಬಿಡ್ತಂತೆ ಪಾಪ. ಎಷ್ಟು ವರ್ಷ ಆಯ್ತು ಬರೀ ನೀನು ಮದುವೆ ಆಗಿ? ಅದು ನೀನು ಹೇಳ್ಬಾರ್ದು, ನಾನು ಕೇಳಲ್ಲ. ಎಷ್ಟು ವರ್ಷ ಆಯ್ತು ಕರೆಕ್ಟಾಗಿ? ಎಷ್ಟು ವರ್ಷ ಮದುವೆ ಊಟ? ಮದುವೆ ವೆಜ್ ಹಾಕೋದು. ಅಲ್ಲಪ್ಪ ವೆಜ್ ಊಟ ಏನು ಸ್ವೀಟ್ ಆಯಿತು? ರಸಮಂಜರಿ ಕಾರ್ಯಕ್ರಮ ಊಟ ಆಯ್ತಾ? ಬರೀ ಚೌಟ್ರಿಗೆ ಎಷ್ಟಂತ ಇದಕ್ಕೆ? ಇವಾಗ ಅಷ್ಟೇ ಚೌಟ್ರಿಗ 9 ಲಕ್ಷ. ಇವಾಗ ನಾವು ಮಾಡಿದಾಗ 7 ಲಕ್ಷ, ಈಗ 9 ಲಕ್ಷ ಬರೀ ಚೌಟ್ರಿಗೆ ಮಾತ್ರ. ಮದುವೆಗ ಅದು ಅವ್ರವ್ರ ಕೆಪಾಸಿಟಿ ಎಷ್ಟಾದ್ರೂ ಖರ್ಚು ಮಾಡ್ಬೋದು. ಅವ್ರದ್ದು ಯಾವ ಮಗ? ಗುಲ್ಬರ್ಗ ಸಾಗರದಲ್ಲಿ ಎಲ್ಲಿ? ತಳಗುಪ್ಪ. ನಂದಲ್ಲೇ ಹೆಗ್ಗೋಡು. ಅಲ್ಲೇ ಮದುವೆ ಆಗಿರೋ ಜದ್ದೂರಲ್ಲಿ. ತೋರಿಸ್ತಾರ ನನಗಿನ್ನ ಅದನ್ನ ಮನೇಲಿ ಶುಗರ್ ಫ್ರೂಟ್ ನಮ್ಮ ಮನೇಲಿ ಇವತ್ತು ಏನೋ ಲಿವರ್ ಸಾರು ಅದೆಲ್ಲ ಮಾಡಿದ್ವಿ. ಏನೋ ಲಿವರು ಮತ್ತು ನಾಟಿ ಕೋಳಿ ಮೀನೆಲ್ಲ ಇದೆ, ಅದಕ್ಕೆ ಸುಮ್ಮನೆ ಕೆಚಪ್. ರೀ ಏನೇನು ಹೇಳೋ ನಮ್ಮ ಅಭಿಮಾನಿಗಳಿಗೆ, ನಮ್ಮ ಫಾಲೋವರ್ಸ್ಗೆ ಏನೇನು ಹೇಳು? ಏನು ಹೇಳ್ಬೇಕು ಹೇಳಪ್ಪ, ನೀನೇ ತಾನೇ ಡೈರೆಕ್ಟ್ರು ಇಂಥದ್ದು ಹೇಳಂದ್ರೆ ಹೇಳ್ಬೇಕು. ಅಪ್ಪಿ ಗಣೇಶ ಬಿಡೋದು ಕಾಲಿನ ಚಿಕ್ಕದಾಗಿ ಊರಾಗಲೇ ತೆಗ್ಲಿದ್ಯಾ? ಮಳೆ ಹಿಂಗೆ ತೆಗೆದ್ಬಿಟ್ಟಿದ್ಯಾನೋ? ಹಾಂ ಮಳೆ ಬಸ್ ಸ್ಟ್ಯಾಂಡಲ್ಲಿ ಹೋಗ್ತಾ ಇದ್ರಪ್ಪ, ಏನಕ್ಕೆ ಎಲೆ ಒಳಗಡೆ ಹಿಂಗೆ ಹಾಕಿದ್ದೀನಿ ಅಂದರೆ ಅನ್ನ ಹಾಕ್ಬಿಡ್ತಾರೆ, ಸಾಕು ಅಂದ್ರೆ ಹಾಕ್ಬಿಡ್ತಾರೆ, ಅದರಿಂದ ಎಲ್ಲ ಖಾಲಿ ಇಟ್ಬಿಟ್ಟಿದ್ದೀನಿ. ಏನು ಬರೀ ಒಳ್ಳೆ ಪ್ಲ್ಯಾನ್ ತಾನೇ ಇದು? ಹಾಂ ಬಲ್ ಜೋರಾಗಿ ತಿಂತ ಇದೆಯಾ ನೀನು? ಸೆಕೆ ಬರ್ತೈತೆ ನಾವು ಮುಂದ್ಮೇಲೆ ಬರೀ ಹಿಂಗೆ ಅಂತೀಯಲ್ಲ, ಹಿಂಗೆ ಕೈ ಹಿಂಗೆ ಉಂಗ್ರಾಗ್ಲು ಬಿದ್ದೋದ್ರೆ ಏನು ಮಾಡ್ತೀಯ? ಅನ್ನೋ ಕೈ ಹಾಂ ನೋಡಿ. ಈ ಚೌಟ್ರಿ ನಮ್ಮ ರಘುದೆ, ದಯವಿಟ್ಟು ಯಾರಾದರೂ ಬುಕ್ ಮಾಡೋಂಥವ್ರು ತುಂಬ ಕಡಿಮೆ ರೇಟ್ ಮಾಡಿಕೊಡ್ತಾನೆ, ಬಂದು ಬುಕ್ ಮಾಡಿರಿ. ಅಡ್ರೆಸ್ ಬಂದುಬಿಟ್ಟು ಹೊಸಕೋಟೆ ಟೋಲ್ ಗೇಟು ಪಕ್ಕದಲ್ಲಿ, ಕೆರೆ ಪಕ್ಕದಲ್ಲಿ ಹಿಂಗೆ ಹೋದ್ರೆ ಕೆರೆ ಒಳಗಡೆನೇ ಚೌಟ್ರಿ ಇರೋದು. ಈ ಚೌಟ್ರಿ ನೋಡ್ರಿ ಹೊಡೆದಾಗ್ತಾನೆ ಪಾಪ. ಆಮೇಲೆ ನಮ್ಮ ಅಕ್ಷಯ್ ಇದೇ ಜಾಗದಲ್ಲಿ ಮದುವೆ ಆಗಿ ಇದ್ರಲ್ಲಿ ಮಾಡೋಣ, ಬೇರೆ ಇದ್ರಲ್ಲಿ ಮಾಡೋಣ ಮದುವೆ ತೋರ್ಸೋಣ ಮಕ್ಕ. ಇವಾಗ ನೋಡಿ ಮದುವೆ ಆಗೋ ಟೈಮ್ಗೆ ಹಣೆ ಬರ ಎಲ್ಲಿರ್ತೈತೋ. ಇದು ಗುಟ್ಟಳ್ಳಿ ಪ್ಯಾಲೇಸಲ್ಲಿ ಮಾಡೋಣ, ಪ್ಯಾಲೇಸ್ ಗ್ರೌಂಡಲ್ಲೇ ಮಾಡ್ಬೋದು. ಪ್ಯಾಲೇಸ್ ಗ್ರೌಂಡ್ ಅಲ್ಲ ನೋಡ್ರಿ ಸ್ನೇಹಿತರೆ, ಇಲ್ಲಿ ಮಾತಾಡ್ರಿ. ಎಲ್ಲ ಮದುವೆ ಫಂಕ್ಷನ್ ಮುಗೀತು, ಚೆನ್ನಾಗಿ ತಿಂದ್ವಿ ಮದುವೆಯಲ್ಲಿ. ನಾನು ತಿಂದಿಲ್ಲ, ಇವನ್ ರಘು ತಿಂದಿಲ್ಲ. ಯಾಕಪ್ಪ ಅಂದರೆ ದೇವ್ರನ್ನೇ ಹೇಳ್ತೀನಿ, ಈ ದೇವ್ರ ಸತ್ಯವಾಗಿ ನಿಜ ಹೇಳ್ಬಿಡ್ತೀನಿ. ನಾನು ನೋಡಿ ಒಂದು 2 ಪೆಗ್ ಎಣ್ಣೆ ಹೊಡಿಬೇಕು, ಅದಕ್ಕೆ ಬೇಡ ಅಂದ್ಬಿಟ್ಟು ಅವ್ನು ತಿಂದಿಲ್ಲ. ಏನೋ ಮಾಡ್ಕೊಳ್ಳಿ ಅವನು. ನಾವು ಫ್ಯಾಮಿಲಿ ಬಂದಿದ್ದೀರಿ, ಓದ್ತಾ ಇದ್ದೀರಿ, ಏನೋ ಎಂಜಾಯ್ ಮಾಡ್ಕೊಂಬರಿ. ಒಬ್ಬನೇ ಕುಡ್ಕೊಂಡು ಸಾಯ್ಕೊ. ಹೌದಾ? ನಾಳೆ ಹೊಡ್ಕೊಂಡು ತಿಕ್ಕ ಮುಚ್ಕೊಂಡಿರು. ಸರಿ ಆಯ್ತು, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಅಪ್ಪಿ ಗಣೇಶನ್ ಬಂದಿದೆ, ಮತ್ತೆ ಇನ್ಯಾರ್ದು ಅಪ್ಪಿ ಗಣೇಶನ್ ಇದು ಮದುವೆದು ಓಡಾಡಿದ್ದು ಯಾವುದೋ ಒಂದು ಕಂಟೆಂಟ್ ಜನರಲ್ ಮಧ್ಯದಲ್ಲಿ ಇರ್ತೀರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಯ್. ಸ್ನೇಹಿತರೆ, ಎಲ್ಲರೂ ಅನ್ಕೊಂತಾರೆ ಯಾಕೆ ಫುಡ್ ವಿಡಿಯೋ ಮಾಡಲ್ಲ ಅಂತ. ಫುಡ್ ವಿಡಿಯೋ ಮಾಡಿದ್ರೆ ನಾನು ಒಬ್ಬನೇ ಟೆನ್ಷನ್ ತೊಗೊಬೇಕು, ನಾನು ಒಬ್ಬನೇ ಪ್ರತಿಯೊಂದು ಕಟ್ ಮಾಡಬೇಕು, ನಾನು ಒಬ್ಬನೇ ಎಲ್ಲ ಮಾಡಬೇಕು. ನಮ್ಮ ಹುಡುಗ ಇದ್ದ ಸೂರ್ಯ ಇದ್ದಿದ್ರೆ ಎಲ್ಲ ಪ್ರಿಪ್ರೇಷನ್ ಮಾಡಿ ಹಂಗಣ ಹಿಂಗಣ ಅಂತ ಮಾಡಿ ಎಲ್ಲ ಮಾಡಿದ್ವನು. ಅವ್ನು ಊರಿಗೆ ಹೋದ ಪಾಪ. ಅದರಿಂದ ಇವಾಗ ಏನು ಮಾಡ್ತೀನಿ, ಇವಾಗ ಸತೀಶ್ನ ಆಗಲಿ, ಅಪ್ಪಿ ಆಗಲಿ, ನಮ್ಮ ಮಾವ ಆಗಲಿ ಯಾರು ಹೆಲ್ಪ್ ಮಾಡಲ್ಲ. ಮಾಡಬೇಕು ಅಂದಾಗ ಸಾಗರ್ನ ಮತ್ತು ಇವನ್ನ ಯಾರೋ ಮದಣ್ಣನ ಇವ್ರನ್ನೆಲ್ಲ ಇಟ್ಕೊಂಡು ನಾನು ಮಾಡೋದು. ನಂಗೆ ಮಾಡೋ ಇಂಟ್ರೆಸ್ಟ್ ಹೊಟ್ಟೋಗುತ್ತೆ. ಯಾಕಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲಿ ಓಡಾಡ್ಕೊಂಡಿರ್ತೀರಿ ಹೋಟ್ಲ್ ಹತ್ರ ಅಲ್ಲಿ ಇಲ್ಲಿ ಅಂತ. ವಿಡಿಯೋ ಮಾಡೋಣ ಅನ್ನೋಷ್ಟರಲ್ಲಿ ಮಾಡಿದ ತಕ್ಷಣ ಪಟ್ಟಂತ ಯಾರೂ ಬರೋಲ್ಲ. 5 ನಿಮಿಷ ಅಂದರೆ ಅರ್ಧ ಅವರ್, 10 ನಿಮಿಷ ಅಂದರೆ 1 ಅವರ್, ಹಾಫ್ ಅನ್ ಅವರ್ 1 ಅವರಲ್ಲಿ ಬರ್ತೀನಿ ಅಂದರೆ ಬರೋದೇ ಇಲ್ಲ. ಇವ್ರು ನಂಬ್ಕೊಂಡು ನಾನು ವಿಡಿಯೋ ಮಾಡೋಷ್ಟರಲ್ಲಿ ಆಗಲ್ಲ. ಅದಕ್ಕೆ ಕೆಲವೊಂದು ಟೈಮ್ 1.5 ತಿಂಗಳು 2 ತಿಂಗಳು ವಿಡಿಯೋ ಆಗಲಿಲ್ಲ. ಆಮೇಲೆ ಇವಾಗ ಕೇಳ್ತಾರೆ ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ. ಇಲ್ಲಿ ಹೋಗ್ತಿರೋದು ನನ್ನ ಮನೆ ರೋಡ್, ದಯವಿಟ್ಟು ಬೈಬೇಡ ನಾವು. ಆಮೇಲೆ ಅದೊಂದು ಕಾಮೆಂಟ್ ಅಲ್ಲಿಗೆ ಕ್ಯಾಕ್ರಸ್ ಮಕ್ಕೋದಿದ್ದೀರಾ, ಇಲ್ಲಿ ಹೋಗ್ತಾರೆ ನಮ್ಮ ಮನೆ ಬೀದಿಯಲ್ಲಿ, ನಾನು 150 ರೂಪಾಯಿ ಹೋಗ್ತಾ ಇಲ್ಲ ದಯವಿಟ್ಟು. ಅದಕ್ಕೆ ಹೇಳೋಣ ಅಂತ ಮಾಡಿದ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ, ಇಂಟ್ರೆಸ್ಟಾಗಿ ಅವಾಗ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಮಾಡ್ತೀನಿ. ನಾನು ಒಂದು ಸೆಟಪ್ ಥರ ಮಾಡ್ತೀನಿ, ಕಿಚನ್ ಥರ ಮಾಡೋದು ಎಲ್ಲ ಮಾಡಿದ್ದೆ. ಅದಕ್ಕೊಂದು 4-5 ಲಕ್ಷ ಖರ್ಚು ಮಾಡಿ ಮಾಡಿದೆ. ಅದೇನಾಯಿತು ಏನೋ ಗೊತ್ತಿಲ್ಲ, ಅದು ಮಾಡೋಕ್ಕೆ ಇಂಟ್ರೆಸ್ಟೇ ಬಂದಿಲ್ಲ. ಒಂದು ವಿಡಿಯೋದನ್ನು ನೋಡಿ ತೋರಿಸಿದ್ದು ನಾನು ಹೇಳಿದ್ದೀನ, ಒಂದು ಸೆಟಪ್ ಮಾಡಿದೆ ಅಂತ 4-4 ಲಕ್ಷ ಆಯಿತು, ಎಲ್ಲ ರೆಡಿ ಮಾಡಿಸ್ತೆ. ನಮ್ಮ ಗೋಡನ್ ನಮ್ಮದು ಬಿಲ್ಡಿಂಗ್ ಮೇಲೆ ಏನು ಮಾಡೋಕ್ಕೆ ಆಗಲಿಲ್ಲ. ಅದು ಹಂಗೆ ಬಿಟ್ಬಿಟ್ಟೆ. ಅದೇನೋ ರೆಡಿ ಮಾಡ್ಸೋರು ಅಂತ ಏನು ಮಾಡ್ಸೋರು ಏನೋ ಗೊತ್ತಿಲ್ಲ.
ಅದನ್ನು ನೋಡಿದಾಗ ಗೊತ್ತಾಗುತ್ತೆ. ಅದರಿಂದ ನೆಕ್ಸ್ಟ್ ವಿಡಿಯೋ ಯಾವಾಗ ನೋಡಿಕೊಂಡು ಮಾಡಿಕೊಂಡು, ನನಗೂ ಇಷ್ಟನೇ ಫುಡ್ ವಿಡಿಯೋ ಮಾಡಬೇಕಂದ್ರೆ. ಬೆಳಗ್ಗೆ ಕೆಲವೊಂದು ಟೈಮಲ್ಲಿ 6 ಗಂಟೆಗೆ ಎದ್ದುಡ್ತೀನಿ, ಕೆಲವೊಂದು ಟೈಮಲ್ಲಿ 3 ಗಂಟೆ, ಹಂಗೆ ಇರ್ತೀವಿ. ಅದು ಬಿಟ್ಟರೆ ಬೇರೆ ಕೆಲಸಗಳು ಅದರಿಂದ ಮಾಡೋಕ್ಕಾಗ್ತಿಲ್ಲ. ಯಾವುದೇ ಆಗಲಿ ದಯವಿಟ್ಟು ನಮ್ಮ ಪ್ರೀತಿ ಮಾಡೋರು, ನಮ್ಮ ಮಾವ ಆಗಲಿ, ಸತೀಶ್ ಅಪ್ಪೆ ಆಗಲಿ, ನಮ್ಮ ಗ್ರೂಪ್ನ ಎಲ್ಲರೂ ಇಷ್ಟಪಡೋರು ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ. ಕಷ್ಟ ಸುಖನೋ ನಾವು ನಿಮ್ಮ ಜನ ಮಧ್ಯೆ ಇರ್ತೀರಿ ಏನಪ್ಪ. ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಯ್.